ಬೆಂಕಿ ಅನಾಹುತ ಸಂಭವಿಸಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದತ್ತ ಇದೀಗ ದೌಡಾಯಿಸ್ತಾ ಇದ್ದಾರೆ. 7 ಲೋಕ ಕಲ್ಯಾಣ ರಸ್ತೆಯಲ್ಲಿ ಪ್ರಧಾನಿ ನಿವಾಸ ಇದೆ, ಅದರ ಸಮೀಪದಲ್ಲೇ ಈ ದುರಂತ ಸಂಭವಿಸಿರೋದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ 9 ಅಗ್ನಿಶಾಮಕ ಸಿಬ್ಬಂದಿ ಇದೀಗ ಸ್ಥಳಕ್ಕೆ ದೌಡಾಯಿಸಿದ್ದಾರಂತೆ. 7 ಲೋಕ ಕಲ್ಯಾಣ ರಸ್ತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸ ಇದೆ, ಅದರ ಸಮೀಪದಲ್ಲೇ ಅಗ್ನಿ ದುರಂತ, ಬೆಂಕಿಯ ಅನಾಹುತ ಇದೀಗ ಸಂಭವಿಸಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಸ್ಥಳದತ್ತ ಇದೀಗ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸ್ತಾ ಇದ್ದಾರೆ. ಸೊ ಸ್ಥಳದಲ್ಲಿ ಏನಾಗಿದೆ, ಏನು ಎತ್ತ, ಯಾವ ಕಾರಣಕ್ಕೋಸ್ಕರ ಇದಾಯ್ತು, ಯಾವ ಬಿಲ್ಡಿಂಗ್ ನಲ್ಲಿ ಬೆಂಕಿ ಹೊತ್ಕೊಂಡಿರೋದು, ಆ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದ್ರೆ ಪ್ರಧಾನಿ ನಿವಾಸದ ಬಳಿಯಲ್ಲೇ ಈ ಬೆಂಕಿ ಅನಾಹುತ ಆಗಿರೋದಂತೂ ಕನ್ಫರ್ಮ್ ಅಂತ ಗೊತ್ತಾಗಿದೆ. ಅದ್ರ ಜೊತೆಗೆ ಈಗ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸ್ತಾ ಇದ್ದಾರೆ ಈ ಬೆಂಕಿಯನ್ನ ತಹಬದಿಗೆ ತರೋದಕ್ಕೆ. ಎಷ್ಟು ಪ್ರಮಾಣದಲ್ಲಿ ಹಾಗಾದ್ರೆ ಈ ಬೆಂಕಿ ವ್ಯಾಪಿಸಿದೆ ಅದ್ರ ಬಗ್ಗೆನೂ ಕೂಡ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಬಳಿಯಲ್ಲೇ ಒಂದು ಅಗ್ನಿ ಅವಘಡ ಸಂಭವಿಸಿದೆ, ಬೆಂಕಿಯ ದುರಂತ ಸಂಭವಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬೆಂಕಿ ವ್ಯಾಪಿಸಿದೆ ಅಥವಾ ಚಿಕ್ಕ ಪ್ರಮಾಣದಲ್ಲಿ ಏನಾದರೂ ಬೆಂಕಿ ಹೊತ್ಕೊಂಡಿರೋದಾ, ಏನಾಗಿದೆ ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಧರಣೇಶ್. ಪ್ರಧಾನಿ ನಿವಾಸದ ಬಳಿಯಲ್ಲಿ ಅಂದ್ರೆ ಸುಮಾರು ಒಂದು ಎಷ್ಟು ದೂರದಲ್ಲಿ, ಏನು ಅನಾಹುತ ಆಗಿದೆ ಅಲ್ಲಿ? ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ 7 ನಂಬರ್ ನಿವಾಸ, ಪ್ರಧಾನಿ ನಿವಾಸದ ಸುತ್ತಮುತ್ತ ಪ್ರಧಾನಿ ಇರುವ ಕಾರಣಕ್ಕೋಸ್ಕರ ಸಹಜವಾಗಿ ಭದ್ರತಾ ವ್ಯವಸ್ಥೆಗಳು ಬಹಳ ಕಟ್ಟೆಚ್ಚರಿಕಾ ವ್ಯವಸ್ಥೆಯನ್ನ ಕ್ರಮವನ್ನ ಕೈಗೊಂಡಾಗಿರುತ್ತೆ. ಅದರಲ್ಲೂ ಈ ಚಳಿಯಲ್ಲಿ ಹೇಗೆ ಬೆಂಕಿ ಹತ್ಕೊಳ್ತು ಅನ್ನುವಂಥದ್ದು ಬಹಳ ಕುತೂಹಲಕಾರಿ ಸಂಗತಿ. ಮತ್ತು ಈ ಪ್ರಧಾನಿ ನಿವಾಸದಿಂದ ಹೊರಗಡೆ ಅನ್ನುವಂತ ಸಂಗತಿ ಈಗಾಗಲೇ ಗೊತ್ತಾಗಿದೆ. ಹೊರಗಡೆ ಅದರ ಸಮೀಪನೇ ಈ ರೀತಿ ಬೆಂಕಿ ಅವಘಡ ಆಗಿದೆ ಅಂತ. ಹಾಗಾಗಿ 9 ಅಗ್ನಿಶಾಮಕ ದಳದ ವಾಹನಗಳು ಬಂದು ಅಗ್ನಿ ನಂದಿಸುವಂತ ಕೆಲಸವನ್ನ ಮಾಡ್ತಿದ್ದಾವೆ. ಆದ್ರೆ ಈ ಕ್ಷಣಕ್ಕೆ ಇನ್ನೂ ಕೂಡ ಯಾವ ಕಾರಣಕ್ಕೋಸ್ಕರ ಬೆಂಕಿ ಹತ್ಕೊಂಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಶಾರ್ಟ್ ಸರ್ಕ್ಯೂಟ್ ಮೂಲಕ ವಿದ್ಯುತ್ ಪಸರಿಸುವ ಸಂದರ್ಭದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ, ಅಥವಾ ಬೇರೆ ಬೆಂಕಿಗಳು ತಗಲಿ ಒಂದಕ್ಕೊಂದು ತಗಲಿ ಬೆಂಕಿ ಏನೋ ಬೇರೆ ಕಡೆಗೆ ರವಾನೆ ಆಗತ್ತೆ. ಸೊ ಇಲ್ಲಿ ಈಗ ಚಳಿಗಾಲ ಇರೋದ್ರಿಂದ ಬೇರೆ ಯಾವುದೇ ರೀತಿಯಲ್ಲೂ ಬೆಂಕಿ ಹತ್ಕೊಳ್ಳುವಂತ ಸಾಧ್ಯತೆಗಳು ಬಹಳ ಕಡಿಮೆ. ಅದರಲ್ಲೂ ಕೂಡ ದೆಹಲಿ ಬಹಳ ದೊಡ್ಡ ತುಂಬಾ ಚಳಿಯನ್ನ ಎದುರಿಸಿದೆ. 20 ವರ್ಷಗಳ ನಂತರದಲ್ಲಿ ಇಷ್ಟು ದೊಡ್ಡ ಮಟ್ಟಗಿನ ಚಳಿ ಮಂಜು ಕವಿದಿದೆ. ಹಾಗಾಗಿ ಈಗ ಬಹುಶಃ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಮಾತ್ರ ಈ ರೀತಿ ಬೆಂಕಿ ಹಚ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಹೇಳಲಾಗ್ತದೆ. ಸದ್ಯಕ್ಕೆ ಆ ಬಗ್ಗೆ ಅಧಿಕೃತವಾಗಿ ಅಂದ್ರೆ ದೆಹಲಿ ಪೊಲೀಸರು ಅಥವಾ ಪ್ರಧಾನಿ ನಿವಾಸದ ಹೊಡೆ ಹೊತ್ತಿರುವಂತಹ ಭದ್ರತಾ ಸಿಬ್ಬಂದಿ ಅಥವಾ ಅಗ್ನಿಶಾಮಕ ದಳ ಖಚಿತಪಡಿಸಬೇಕು. ಆದ್ರೆ ಆ ರೀತಿ ಅಧಿಕೃತವಾದಂತಹ ಮಾಹಿತಿಗಳು ಯಾವುದು ಲಭ್ಯ ಆಗಿಲ್ಲ. ಸದ್ಯಕ್ಕೆ ಬೆಂಕಿ ನಂದಿಸುವಂತ ಕೆಲಸಗಳು ಆಗ್ತಿದಾವೆ ಅಲ್ಲಿ 9 ಅಗ್ನಿಶಾಮಕ ದಳದಿಂದ. ಜೊತೆಗೆ ಈಗಾಗಲೇ ಲೋಕ ಕಲ್ಯಾಣ ಮಾರ್ಗದ ಸಂಚಾರ ವ್ಯವಸ್ಥೆಯನ್ನ ಬಂದ್ ಮಾಡಿ ಅಲ್ಲಿ ತೀವ್ರ ಪರಿಶೋಧನೆಯನ್ನ ಕೂಡ ನಡೆಸಲಾಗ್ತದೆ. ಹೇಗೆ ಈ ಹತ್ಕೊಳ್ತು ಬೆಂಕಿ, ಇಲ್ಲಿ ಯಾವ ಕಾರಣಕ್ಕೂ ಕೂಡ ಯಾವ ಪ್ರದೇಶದಲ್ಲಿ ಆಗಿರೋದು ಆ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ? ಅಂದ್ರೆ ಬಿಲ್ಡಿಂಗ್ ಒಳಗಡೆನಾ ಅಥವಾ ಹೊರಗಡೆನಾ, ಯಾವ ಪ್ರದೇಶದಲ್ಲಿ ಆಗಿದ್ದು, ಈ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ 7ನೇ ನಂಬರ್ ಮನೆ ಅಂದ್ರೆ ಪ್ರಧಾನಿ ನಿವಾಸದ ಹೊರಗಡೆ, ಆ ಕಾಂಪೌಂಡ್ ಒಳಗಡೆ ಆಗಿಲ್ಲ ಅನ್ನುವಂಥದ್ದು ಖಚಿತ ಆಗಿದೆ. ಆದ್ರೆ ಅದು ಸುತ್ತಮುತ್ತ ಕೂಡ ಅದನ್ನ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಪರಿಗಣಿಸಿ ಅಲ್ಲಿ ಕೂಡ ಹೆಚ್ಚಿನ ಬಿಗಿ ಬಂದೋಬಸ್ತ್ ಮಾಡಿರೋದ್ರಿಂದ ಅಲ್ಲಿ ಬೆಂಕಿ ಹತ್ಕೊಂಡಿದ್ದು ಕೂಡ ಬಹಳ ದೊಡ್ಡದ ಬೆಳವಣಿಗೆನೆ. ಯಾಕಂದ್ರೆ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗತ್ತೆ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳಿರುವಂತ ಪ್ರದೇಶಗಳಲ್ಲಿ. ಅಂತ ಕಡೆ ಬೆಂಕಿ ಹತ್ಕೊಂಡಿದೆ ಅಂತಂದ್ರೆ ಯಾವ ಕಾರಣಕ್ಕೆ ಹತ್ಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಭದ್ರತಾ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಶ್ನೆ. ಭದ್ರತಾ ದೃಷ್ಟಿಯಲ್ಲಿ ಅದಾದ್ರು ಲ್ಯಾಪ್ಸ್ ಆಗಿದೆಯಾ ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಬೇರೆ ಯಾರಾದ್ರೂ ಬಂದು ಈ ರೀತಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರೆ ನಿಜಕ್ಕೂ ಕೂಡ ಅದು ಸೆಕ್ಯೂರಿಟಿ ಲ್ಯಾಪ್ಸ್ ಅಂತ ಪರಿಗಣಿಸಲ್ಪಡುತ್ತೆ. ಆ ಕಾರಣಕ್ಕೋಸ್ಕರ ಇದು ಬಹಳ ಮಹತ್ವದ ಬೆಳವಣಿಗೆ ಆಗತ್ತೆ. ಇಲ್ಲಿ ಸದ್ಯಕ್ಕೆ ನಾಗ್ಲೇ ಹೇಳಿದಂತೆ ಈಗಂತೂ ಯಾವ ಕಾರಣಕ್ಕೂ ಬೆಂಕಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಅಷ್ಟು ಸುಲಭಕ್ಕೆ ಪ್ರವಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೆಹಲಿನಲ್ಲಿ ಇವತ್ತು ಬೆಳಿಗ್ಗೆ ಕೇವಲ 4 ಡಿಗ್ರಿ ಸೆಲ್ಸಿಯಸ್ ಇತ್ತು ಉಷ್ಣಾಂಶ. ಸೊ ಈ ಸಂದರ್ಭದಲ್ಲಿ ಬೆಂಕಿ ಅಷ್ಟು ಸುಲಭಕ್ಕೆ ಪಸರಿಸಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯುತ್ ಅವಘಡದಿಂದ ಮಾತ್ರ ಈ ರೀತಿ ಆಗುವಂತ ಸಾಧ್ಯತೆಗಳು ಇದಾವೆ. ಆದ್ರೆ ಅದನ್ನ ಅಧಿಕೃತವಾಗಿ ನಾನು ಆಗ್ಲೇ ಹೇಳಿದಂತೆ ಆ ಭದ್ರತಾ ವ್ಯವಸ್ಥೆಯನ್ನ ನೋಡ್ಕೊಳ್ಳುವಂತವ್ರು ಅಥವಾ ಅಗ್ನಿಶಾಮಕ ದಳದವರು ಹೇಳ್ಬೇಕಾಗತ್ತೆ. ಈಗಾಗ್ಲೇ ಅಲ್ಲಿ ಪ್ರಧಾನಿ ನಿವಾಸದ ಭದ್ರತೆ ವಹಿಸಿರುವಂತಹ
ಭದ್ರತಾ ಸಿಬ್ಬಂದಿಗಳು, ದೆಹಲಿಯ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಇವರೆಲ್ಲರೂ ಕೂಡ ಅಲ್ಲಿ ಬೆಂಕಿ ನಂದಿಸಿದ್ದಾರೆ. ಜೊತೆಗೆ ಪರಿಶೀಲನಾ ಕಾರ್ಯವನ್ನ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಲೋಕ ಕಲ್ಯಾಣ ಮಾರ್ಗದ ಸಂಚಾರ ವ್ಯವಸ್ಥೆಯನ್ನ ಬಂದ್ ಮಾಡಲಾಗಿ ಬೇರೆ ಕಡೆ ಡೈವರ್ಟ್ ಅನ್ನು ಕೂಡ ಮಾಡಲಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಧರ್ಮೇಶ್. ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಒಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಐಟಿ ಅಧಿಕಾರಿಗಳ ಮನೆ ಮೇಲೆನೆ ಈಗ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಬ್ಬರು ಐಟಿ ಅಧಿಕಾರಿಗಳ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ರೇಡ್ ಮಾಡಿರೋದು. ಯಾಕಂದ್ರೆ ತನಿಖೆ ತುಂಬಾ ವಿಳಂಬ ಆಗ್ತಿದೆ, ಲೇಟ್ ಆಗ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸೊ ಹಾಗಾಗಿ ಸಿಬಿಐ ಅಧಿಕಾರಿಗಳು ಇದನ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಬಟ್ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರಲ್ಲ, ಸೊ ಎಲ್ಲಿ ತನಕ ಬಂತು ಕೇಸ್, ಏನು ಎತ್ತ ಒಂದು ಕೂಡ ಇನ್ಫಾರ್ಮೇಶನ್ ಸಿಕ್ಕಿರಲಿಲ್ಲ. ಇದೀಗ ತೆರಿಗೆ ಸಂಗ್ರಹದ ವೇಳೆ ಮನ್ಸೂರ್ ಖಾನ್ಗೆ ಸಹಾಯ ಮಾಡಿದ್ರು ಈ ಅಧಿಕಾರಿಗಳು, ಐಟಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ 5 ಕಡೆ, ಕಾರವಾರ, ಸೇಲಂ ಹಾಗೆಯೇ ಹೊಸೂರಲ್ಲೂ ಕೂಡ ದಾಳಿಯಾಗಿತ್ತು. ಮನ್ಸೂರ್ ಖಾನ್ ನಿಂದ ಐಟಿ ಅಧಿಕಾರಿಗಳೇ ಹಾಗಾದ್ರೆ ಹಣವನ್ನ ಪಡ್ಕೊಂಡಿದ್ದಾರಾ? ಇಂಥದ್ದೊಂದು ಗಂಭೀರ ಆರೋಪ ಇದೀಗ ಅಧಿಕಾರಿಗಳ ಮೇಲೆ ಕೇಳಿ ಬರ್ತಾ ಇದೆ. 2017ರಲ್ಲಿ ಮನ್ಸೂರ್ ಖಾನ್ ಕಚೇರಿ ಮೇಲೆ ದಾಳಿಯಾಗಿತ್ತು. ಆದರೆ ಯಾವುದೇ ಕ್ರಮವನ್ನ ಐಟಿ ಇಲಾಖೆ ಆ ಸಂದರ್ಭದಲ್ಲಿ ಕೈಗೊಂಡಿರಲಿಲ್ಲ. ವಾರ್ಷಿಕ ಆದಾಯ ಪರಿಶೀಲನೆ ಸಂದರ್ಭದಲ್ಲಿ ಮನ್ಸೂರ್ಗೆ ಇವರು ಸಹಾಯವನ್ನ ಮಾಡಿದ್ರು ಅನ್ನೋ ಒಂದು ಆರೋಪ ಈಗ ಈ ಅಧಿಕಾರಿಗಳ ಮೇಲೆ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮುನಿರಾಜು, ಇಲ್ಲಿ ಪ್ರಕರಣದಲ್ಲಿ ಬಗದಷ್ಟು ಸತ್ಯ ಹೊರಗಡೆ ಬರ್ತಾ ಇದೆ. ಅಂದ್ರೆ ಪ್ರಮುಖರ ಹೆಸರು ಕೂಡ ಬಯಲಿಗೆ ಬಂದಿತ್ತು. ಈ ಹಿಂದಿನಿಂದ ಕೂಡ ನಾವು ಗಮನಿಸ್ಕೊಂಡು ಬಂದಿದ್ವಿ. ಈಗ ಅಧಿಕಾರಿಗಳು ಕೂಡ ಬಹುಶಃ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಈ ಅಧಿಕಾರಿಗಳು ಮನ್ಸೂರ್ಗೆ ಯಾವ ರೀತಿ ಹೆಲ್ಪ್ ಮಾಡಿದ್ರಂತೆ ಈ ಹಿಂದೆ? ಶರ್ಮಿತಾ, ಏನು ಈ ಒಂದು ಐಎಂಎ ಪ್ರಕರಣದಲ್ಲಿ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಅಷ್ಟೇ ಇದೆ ಅಂದ್ಕೊಂಡಿದ್ವಿ. ಆದ್ರೆ ಈಗ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಐಟಿ ಇಲಾಖೆ ಇಬ್ಬರು ಅಧಿಕಾರಿಗಳು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದು ಆರೋಪ ಈಗ ಅವರ ಮೇಲೆ ಕೇಳಿ ಬಂದಿದೆ. ಏನು ಐಟಿ ಅಧಿಕಾರಿಗಳು 2017ರಲ್ಲಿ ಐಎಂಎ ಕಂಪನಿ ಮೇಲೆ ಒಂದು ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಒಂದು ಸಾಕಷ್ಟು ಆಸ್ತಿ ಪಾಸ್ತಿ ಮತ್ತು ಎಲ್ಲ ಕಾಗದ ಪತ್ರಗಳು ಸಿಕ್ಕಿರ್ತವೆ. ಆದರೆ ಅದನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಇವರು ಹಿಂದೇಟು ಹಾಕಿದ್ದಾರೆ. ಮತ್ತೆ ಏನು 2017ರಂದು ಐಟಿ ತನಿಖೆ ಪೂರ್ಣಗೊಂಡ ಬಳಿಕ ಅದರ ಒಂದು ರಿಪೋರ್ಟ್ ಏನ್ ಮಾಡ್ತಾರೆ, ಆ ರಿಪೋರ್ಟ್ ಮಾಡಿದ ಸಂದರ್ಭದಲ್ಲಿ ಅವರಿಂದ ಒಂದು ಹಣವನ್ನು ಸಹ ಪಡ್ಕೊಂಡಿರಬಹುದು ಅನ್ನೋ ಒಂದು ಶಂಕೆ ಮತ್ತೆ ಆರೋಪ ಅವ್ರ ಮೇಲೆ ಕೇಳಿ ಬಂದಿತ್ತು. ಈ ಬಗ್ಗೆ ಇವತ್ತು ಸಿಬಿಐ ಅಧಿಕಾರಿಗಳು, ಅವರ ಇಬ್ಬರು ಅಧಿಕಾರಿಗಳು ಮತ್ತೆ 3 ಖಾಸಗಿ ವ್ಯಕ್ತಿಗಳ ಮನೆ ಮೇಲೆ ಒಂದು ಐಟಿ ದಾಳಿ ನಡೆಸಿ ಸಿಬಿಐ ದಾಳಿ ನಡೆಸಿ ಒಂದು ಪರಿಶೀಲನೆ ಮಾಡಿರುವಂತದ್ದು. ಮತ್ತೆ ಅವ್ರ ಮನೆಯಲ್ಲಿ ಕೆಲವು ಕಾಗದ ಪತ್ರಗಳು ಮತ್ತೆ ಕೆಲವು ಮಹತ್ವದ ತನಿಖೆಗೆ ಸೂಕ್ತವಾದಂತಹ ದಾಖಲೆಗಳನ್ನು ಸಹ ಜಪ್ತಿ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಸಿಬಿಐ ಅಧಿಕಾರಿಗಳು ಈ ಒಂದು ಐಎಂಎ ಪ್ರಕರಣದಲ್ಲಿ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳ ಮೇಲೆ ಒಂದು ದಾಳಿ ಮಾಡಿದ್ರು. ಮತ್ತೆ ಇದೀಗ ಐಟಿ ಅಧಿಕಾರಿಗಳು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಇದು ಯಾವ ಮಟ್ಟಕ್ಕೆ ಇದು ಬೆಳೀತು ಅನ್ನೋದು ಕಾದು ನೋಡ್ಬೇಕಿದೆ. ಶರ್ಮಿತಾ, ಅಂದ್ರೆ ಈಗ ಕನ್ಫರ್ಮ್ ಆಗಿದೆಯಾ ಅಧಿಕಾರಿಗಳಿಗೆ ಮೇಲ್ನೋಟಕ್ಕೆ ಈ ಅಧಿಕಾರಿಗಳು ಮನ್ಸೂರ್ಗೆ ಹೆಲ್ಪ್ ಮಾಡಿದ್ರು ಅಂತ? ಶರ್ಮಿತಾ, ಸಿಬಿಐ ಅಧಿಕಾರಿಗಳು ದಾಳಿ ಮಾಡ್ತಾರೆ ಅಂದ್ರೆ ಅವರು ಪಕ್ಕಾ ಮಾಹಿತಿಗಳನ್ನು ಮತ್ತು ದಾಖಲೆಗಳನ್ನ ಸಂಗ್ರಹ ಮಾಡಿ ಒಂದು ದಾಳಿ ಮಾಡ್ತಾರೆ. ಯಾಕಂದ್ರೆ ಯಾವುದೇ ಅಧಿಕಾರಿ ಮೇಲೆ ಏಕಾಏಕಿ ಅವರು ದಾಳಿ ಮಾಡೋದಿಲ್ಲ. ಮತ್ತೆ ಈ ಬಗ್ಗೆ ಕೋರ್ಟ್ ನಲ್ಲಿ ಒಂದು ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡಿರ್ತಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ಎವಿಡೆನ್ಸ್ ಅನ್ನು ಸಹ ಕಲೆಕ್ಟ್ ಮಾಡಿ ನಂತರ ಅದನ್ನ ರೈಡ್ ಮಾಡಿ ಅಲ್ಲಿ ತನಿಖೆಯನ್ನು ಸಹ ಮಾಡ್ತಾರೆ. ಇವತ್ತು ಸಹ ಅದೇ ರೀತಿ ಸಿಬಿಐ ಅಧಿಕಾರಿಗಳು ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ಏನು ಬೆಂಗಳೂರು, ಹೊಸೂರು ಮತ್ತೆ ಸೇಲಂ ಸೇರಿದಂತೆ ಕಾರವಾರದಲ್ಲೂ ಸಹ ದಾಳಿ ಮಾಡಿ ಇನ್ನೂ ಸಹ ತನಿಖೆಯನ್ನ ಮುಂದುವರಿಸಿದ್ದಾರೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ಏನಿಲ್ಲ, ಜನನಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆ ಸಾಕು. ವೋಟರ್ ಐಡಿ, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಡಿಎಲ್, ಶಾಲಾ ದಾಖಲೆ, ಮನೆ ಜಮೀನು ದಾಖಲೆ ಕೊಡಬೇಕು. ಪ್ರಶ್ನೆ 5. ಎನ್ಆರ್ಸಿ ಜಾರಿಯಾದ ಮೇಲೆ ಪೌರತ್ವ ಸಾಬೀತಿಗೆ ಪೂರ್ವಜರ 1971ರ ಹಿಂದಿನ ದಾಖಲೆ ಒದಗಿಸಬೇಕೆ? 1971ಕ್ಕಿಂತ ಹಿಂದಿನ ಪೂರ್ವಜರ ಬಗ್ಗೆ ದಾಖಲೆ ಬೇಕಿಲ್ಲ. ಈ ದಾಖಲೆ ಕೇವಲ ಅಸ್ಸಾಂ ರಾಜ್ಯಕ್ಕೆ ಮಾತ್ರ ಅನ್ವಯಿಸುತ್ತದೆ. ಇತರೆ ರಾಜ್ಯಗಳಲ್ಲಿ 2003ರ ಪೌರತ್ವ ಕಾನೂನಿನಡಿ ಚೀಟಿ, ರಾಷ್ಟ್ರೀಯ ಪೌರತ್ವ ಗುರುತಿನ ಚೀಟಿ ನೀಡಲಾಗುವುದು. ಪ್ರಶ್ನೆ 6. ಒಬ್ಬ ವ್ಯಕ್ತಿ ಅವಿದ್ಯಾವಂತನಾಗಿದ್ದು ಆತನ ಬಳಿ ದಾಖಲೆಗಳು ಇಲ್ಲದಿದ್ದಲ್ಲಿ ಏನು? ಸರ್ಕಾರಿ ಅಧಿಕಾರಿಗಳಿಂದ ಕಾಲಾವಕಾಶ, ಗುರುತಿಗಾಗಿ ಸಾಕ್ಷಿ ಕರೆತರಲು ಅವಕಾಶ ನೀಡುತ್ತಾರೆ. ಇತರೆ ಗುರುತಿನ ಚೀಟಿ, ಸಮುದಾಯದ ಸಾಕ್ಷಿ ಒಳಗೊಂಡಿರುತ್ತೆ. ಯಾವುದೇ ಭಾರತೀಯನನ್ನ ಸಂಕಷ್ಟಕ್ಕೆ ದೂಡಲ್ಲ. ಪ್ರಶ್ನೆ 7. ತೃತೀಯ ಲಿಂಗಿಗಳು, ನಾಸ್ತಿಕರು, ಆದಿವಾಸಿಗಳು, ಎಸ್ಸಿ ಎಸ್ಟಿ, ಮಹಿಳೆಯರು, ಭೂಹೀನರು, ಜಮೀನು ದಾಖಲೆ ಇಲ್ಲದವರನ್ನ ಎನ್ಆರ್ಸಿ ಅನ್ವಯ ದೇಶದಿಂದ ಹೊರಹಾಕಲಾಗುತ್ತಾ?
ಈ ವರ್ಗದ ಯಾರಿಗೂ ಎನ್ಆರ್ಸಿ ಅಡಿ ತೊಂದರೆ ನೀಡಲಾಗುವುದಿಲ್ಲ. ನ್ಯೂಸ್ 18 ಕಳಕಳಿ. ಸಿಎಎ ಎನ್ಆರ್ಸಿ ವಿರೋಧಿಸಿ ಪ್ರತಿಭಟನೆ, ಹಿಂಸಾಚಾರ ನಡೆಯುತ್ತಿದೆ. ಸಮಾಜದಲ್ಲಿ ಶಾಂತಿ ಕಾಪಾಡುವುದು ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸರ್ಕಾರದ ನಿರ್ಧಾರ, ಕಾಯ್ದೆಗಳ ಬಗ್ಗೆ ಯಾವುದೇ ಅನುಮಾನಗಳಿದ್ದರೆ ಸರ್ಕಾರದೊಂದಿಗೆ ಚರ್ಚಿಸಿ ಪರಿಹರಿಸಿಕೊಳ್ಳಬಹುದು. ಯಾರೂ ಕೂಡ ಯಾವುದೇ ಗಾಳಿ ಸುದ್ದಿಗೆ ಕಿವಿಗೊಡಬಾರದು. ಆಕ್ರೋಶದಲ್ಲಿ ಭಾವುಕರಾಗಿ ಸ್ಪಷ್ಟ ಅರಿವು ಇಲ್ಲದೆ ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸಕ್ಕೆ ಕೈ ಹಾಕಬಾರದು. ಹಿಂಸಾಚಾರ, ಕಾನೂನು ಬಾಹಿರ ಪ್ರತಿಭಟನೆಗಳಿಗೆ ಮುಂದಾಗಬಾರದು. ಪ್ರತಿಭಟನೆಯ ನೆಪದಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಮಾಡಬೇಡಿ. ಬಸ್ಗಳಿಗೆ ಬೆಂಕಿ ಹಚ್ಚಿಬಿಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಧರ್ಮ, ವ್ಯಕ್ತಿ ವಿರುದ್ಧವಾಗಲಿ ಪರವಾಗಲಿ ವಿವಾದಾತ್ಮಕ, ಉದ್ವೇಗಕಾರಿ ಹೇಳಿಕೆ, ಪೋಸ್ಟ್ಗಳನ್ನು ಹಾಕಬಾರದು, ಫಾರ್ವರ್ಡ್ ಮಾಡಬಾರದು ಎಂದು ಪ್ರತಿಯೊಬ್ಬ ನಾಗರಿಕನಲ್ಲಿ ನ್ಯೂಸ್ 18 ಕನ್ನಡ ಕಳಕಳಿಯಿಂದ ಮನವಿ ಮಾಡುತ್ತದೆ. ಪ್ರಶ್ನೆ 1. ಸಿಎಎ ಮತ್ತು ಎನ್ಆರ್ಸಿಯಿಂದ ಭಾರತೀಯ ಮುಸ್ಲಿಮರಿಗೆ ತೊಂದರೆ ಆಗುತ್ತಾ? ಭಾರತದ ಯಾವುದೇ ಧರ್ಮದ ವ್ಯಕ್ತಿಗಳು ಸಿಎಎ ಮತ್ತು ಎನ್ಆರ್ಸಿ ಬಗ್ಗೆ ಆತಂಕ ಪಡಬೇಕಿಲ್ಲ. ಪ್ರಶ್ನೆ 2. ಧರ್ಮದ ಆಧಾರದ ಮೇಲೆ ಜನರನ್ನ ದೇಶದಿಂದ ಹೊರಹಾಕಲಾಗ್ತಿದೆಯಾ? ಪೌರತ್ವ ಕಾಯ್ದೆ ಧರ್ಮಕ್ಕೆ ಸಂಬಂಧಿಸಿದಲ್ಲ. ಜಾತಿ ಧರ್ಮದ ಆಧಾರದಲ್ಲಿ ಎನ್ಆರ್ಸಿ ಜಾರಿ ಇಲ್ಲ. ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಮಾತ್ರಕ್ಕೆ ದೇಶದಿಂದ ಹೊರಗಿಡಲಾಗುವುದಿಲ್ಲ. ಪ್ರಶ್ನೆ 3. ಪೌರತ್ವ ನಿರ್ಧರಿಸೋದು ಹೇಗೆ? ಸರ್ಕಾರದ ಕೈಯಲ್ಲಿ ಪೌರತ್ವದ ಹಕ್ಕಿದೆಯೇ? 2009ರಲ್ಲಿ ಜಾರಿಯಾದ ಪೌರತ್ವ ಕಾಯ್ದೆ 1955ರ ನಿಯಮಾನುಸಾರವೇ ಪೌರತ್ವ ನಿರ್ಧಾರ. ಒಟ್ಟು 5 ಅಂಶಗಳ ಆಧಾರದಲ್ಲಿ ನಿರ್ಧಾರ: ಜನ್ಮಸ್ಥಳ ದಾಖಲೆ, ಕುಟುಂಬದ ಮೂಲ, ನೋಂದಣಿ ದಾಖಲೆ, ಸಹಜ ಕಾಲಾವಧಿ ವಾಸ, ಗಡಿಗಳ ಸಂಯೋಜನೆ ಆಧಾರದಲ್ಲಿ. ಪ್ರಶ್ನೆ 4. ಎನ್ಆರ್ಸಿ ಜಾರಿಯಾದಾಗ ಪೌರತ್ವ. ವೆಲ್ಕಮ್ ಬ್ಯಾಕ್. ಹೊಸ ವರ್ಷಾಚರಣೆಗೆ ಎಲ್ಲೆಲ್ಲೂ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಪೊಲೀಸರ ಜೊತೆಗೆ ಎಲ್ಲೆಲ್ಲೂ ಸಿಸಿಟಿವಿ ಕಣ್ಗಾವಲಿರುತ್ತೆ. ಎಸ್ಪೆಷಲಿ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಭಾರೀ ಕಟ್ಟೆಚ್ಚರವನ್ನ ಬೆಂಗಳೂರು ಪೊಲೀಸರು ಕೈಗೊಂಡಿದ್ದಾರೆ. ಹಲವೆಡೆ ನಾಳೆ ರಾತ್ರಿ 10 ರಿಂದ 2 ಗಂಟೆ ತನಕ ಸಂಚಾರವನ್ನ ಕೂಡ ನಿರ್ಬಂಧಿಸಲಾಗಿದೆ. ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ಸರ್ಕಲ್, ಹಾಗೆಯೇ ಮೇಯೋ ಹಾಲ್ ಜಂಕ್ಷನ್, ಬ್ರಿಗೇಡ್ ರಸ್ತೆ, ಶಂಕರ್ನಾಗ್ ಚಿತ್ರಮಂದಿರದವರೆಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಈ ನಿರ್ಬಂಧ ಎಲ್ಲಿ ತನಕ ಇರುತ್ತೆ ಅಂದ್ರೆ ರಾತ್ರಿ 10 ರಿಂದ ಮಧ್ಯರಾತ್ರಿ 2 ಗಂಟೆ ತನಕ ಈ ರಸ್ತೆಗಳಲ್ಲಿ ಸಂಚಾರ ಇರೋದಿಲ್ಲ. ಇನ್ನು ನಗರದ ಪ್ರಮುಖ 12 ಫ್ಲೈಓವರ್ಗಳು ಬಂದ್ ಆಗ್ತಾ ಇದೆ. ನಾಳೆ ರಾತ್ರಿ 10 ಗಂಟೆಯಿಂದ 1ನೇ ತಾರೀಕು 6 ಗಂಟೆ ತನಕ ಬಂದ್ ಆಗುತ್ತೆ. ಅಪಘಾತಗಳನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಈ ಕ್ರಮವನ್ನ ಕೈಗೊಂಡಿದ್ದಾರೆ. ಈಗ ಪಾರ್ಟಿ, ಮೋಜು, ಮಸ್ತಿ ಅಂತ ಎಂಜಾಯ್ಮೆಂಟ್ ಅಲ್ಲಿ ಜನ ಏನ್ ಬೇಕಾದ್ರೂ ಮಾಡ್ಬಿಡೋದು. ಇನ್ನು ಫ್ಲೈಓವರ್ ನಲ್ಲಿ ಏನಾದ್ರೂ ಡ್ರೈವಿಂಗ್ ಮಾಡಕ್ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಜೀವಕ್ಕೆ ಅಪಾಯ ಬರುತ್ತೆ. ಹಾಗಾಗಿ ಫ್ಲೈಓವರ್ಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಮಡಿವಾಳ, ಹಾಗೇನೆ ಎಲೆಕ್ಟ್ರಾನಿಕ್ ಸಿಟಿ, ಏರ್ಪೋರ್ಟ್ ರಸ್ತೆ, ವೈಟ್ ಫೀಲ್ಡ್, ಹಾಗೇನೆ HSR ಲೇಔಟ್, ಪುಲಕೇಶಿ ನಗರ, ರಿಚ್ಮಂಡ್ ಫ್ಲೈಓವರ್, ಮಾರ್ಕೆಟ್ ರಸ್ತೆ, ಆನಂದರಾವ್ ಸರ್ಕಲ್, ಬನಶಂಕರಿ ಫ್ಲೈಓವರ್ ಬಂದ್ ಆಗುತ್ತೆ. ಇನ್ನು ಹೊಸ ವರ್ಷಾಚರಣೆಗೆ ರಾಜಧಾನಿ ಬೆಂಗಳೂರು ಆಲ್ರೆಡಿ ಸಜ್ಜಾಗಿದೆ. ಇನ್ನು ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ, ಹಾಗೆ ಚರ್ಚ್ ಸ್ಟ್ರೀಟ್ಗಳಲ್ಲಿ ಈಗಾಗಲೇ ಸಿದ್ಧತೆಗಳು ಸ್ಟಾರ್ಟ್ ಆಗಿದೆ. ಸಿಸಿಟಿವಿ ಕಣ್ಗಾವಲು ಇರುತ್ತೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅದನ್ನೀಗ ನೋಡೋಣ. 2019ರ ಅತಿಥಿಯನ್ನು ಕಳುಹಿಸಿ 2020ರ ಹೊಸ ಅತಿಥಿಯನ್ನು ಆಮಂತ್ರಿಸಿಕೊಳ್ಳೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಆಚರಣೆ ಎಂದಾಗ ಮೊದಲಿಗೆ ನೆನಪಾಗುವಂಥ ಬ್ರಿಗೇಡ್, ಎಂಜಿ ರಸ್ತೆ, ಅದೇ ರೀತಿ ಚರ್ಚ್ ಸ್ಟ್ರೀಟ್ನಂತಹ ರಸ್ತೆಗಳು ಈಗಾಗಲೇ ಮಧುವಣಗಿತ್ತಿಯಂತೆ ತಮ್ಮನ್ನು ಸಿಂಗರಿಸಿಕೊಳ್ತಿರುವಂಥ ಸನ್ನಿವೇಶಗಳು ಕಂಡುಬರ್ತಾ ಇದೆ. ನಾವೀಗ ಬ್ರಿಗೇಡ್ ರಸ್ತೆಯಲ್ಲಿದ್ದೀವಿ. ಬ್ರಿಗೇಡ್ ರಸ್ತೆಯ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಕಳೆಗಟ್ಟಿದೆ, ಒಂದು ರೀತಿ ಮಧುವಣಗಿತ್ತಿಯಂತೆ ಸಂಭ್ರಮಿಸಿಕೊಂಡಿರುವಂಥ ಒಂದಷ್ಟು ಸನ್ನಿವೇಶಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಅಂದರೆ ಇದು ಬೆಂಗಳೂರು ಅಥವಾ ಬೆಂಗಳೂರು ಯಾವುದೋ ಒಂದು ವಿದೇಶದಲ್ಲಿರುವಂಥ ಒಂದು ಸ್ಟ್ರೀಟು ಅನ್ನುವಂಥ ರೀತಿಯಲ್ಲಿ ಈ ಒಂದು ರಸ್ತೆ ನೋಡಿ. ಇದು ಬ್ರಿಗೇಡ್ ರಸ್ತೆ ಆದರೆ ಪಕ್ಕದಲ್ಲಿ ಚರ್ಚ್ ಸ್ಟ್ರೀಟ್ ಬರುತ್ತೆ. ಸಾಕಷ್ಟು ತುಂಬ ಒಂದು ರೀತಿ ರಿಚ್ ಆ್ಯಂಬಿಯನ್ಸ್ ಇರುವಂಥ ಒಂದಷ್ಟು ರಸ್ತೆಗಳು ಇಲ್ಲಿಂದ ಹಿಡಿದು ಎಂಡು. ಈಗಾಗಲೇ ಅಲ್ಲಿ ಒಂದು ಸ್ಕ್ರೀನು ಕೂಡ ಹಾಕಿದ್ದಾರೆ ನೋಡಿ. ಅಲ್ಲಿ ಹೊಸ ವರ್ಷದ ಪ್ರತಿಯೊಂದು ಇದು ಕೂಡ ಡಿಸ್ಪ್ಲೇ ಆಗುತ್ತೆ ನೋಡಿ. ಇವು ಇಡೀ ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿ ರಸ್ತೆ 2 ಬದಿಗಳಲ್ಲೂ ಕೂಡ ಸಂಪೂರ್ಣವಾಗಿ ಸೀರಿಯಲ್ ಸೆಟ್ ಹಾಕಿದ್ದಾರೆ. ತರಹೇವಾರಿಯಾದಂತಹ ಸೀರಿಯಲ್ ಸೆಟ್ಗಳನ್ನು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಭದ್ರತೆ ಮುಖ್ಯ ಆಗುತ್ತೆ.
ಏನೇ ಆದರೂ ಕೂಡ ಈ ಒಂದು ರಸ್ತೆಯಲ್ಲಿ, ಯಾಕಂದರೆ ಸಾವಿರಾರು ಜನ ಸೇರುವಂಥ ಒಂದು ಸಮಾರಂಭ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಂಥ ಬೇರೆ ರೀತಿಯಂಥ ಮಿಸ್ಬಿಹೇವ್ ಆಗಬಾರ್ದು, ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನೋಂಥ ಕಾರಣದಲ್ಲಿ ಪೊಲೀಸ್ ಭದ್ರತೆ, ಪೊಲೀಸ್ ರಕ್ಷಣೆ ಹೆಚ್ಚು ನಿರ್ಣಾಯಕವಾಗಿ ಕೆಲಸ ಮಾಡೋದ್ರಿಂದಾಗಿ ಇಲ್ಲಿ ನಡೆಯುವಂಥ ಪ್ರತಿಯೊಂದು ಚಟುವಟಿಕೆಗಳ ಮೇಲೆ ನಿಗಾ ಇಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಗಳು ಇದ್ದೇ ಇರ್ತಾರೆ. ಅದ್ರ ಜೊತೆಗೆ ಇಲ್ಲಿ ನಡೆಯುವಂಥ ಪ್ರತಿಯೊಂದು ಚಟುವಟಿಕೆಗಳು ಕೂಡ CCTVಗಳಲ್ಲಿ ಸೆರೆಯಾಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಅಲ್ಲಿ ನೋಡಿ ಈ ಒಂದು ಸ್ಟ್ರೀಟ್ನಲ್ಲಿ ಸರಿಸುಮಾರು 50ಕ್ಕಿಂತ ಹೆಚ್ಚು CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ವಿಧವಾದಂಥ CC ಕ್ಯಾಮ್ರಾಗಳ ಅಳವಡಿಕೆ ಆಗಿರುವಂಥ ನೋಡ್ತಿದ್ದೀವಿ. ಅದ್ರ ಜೊತೆಗೆ ಪ್ರಮುಖವಾಗಿ ಮೆಟ್ರೋ ವ್ಯವಸ್ಥೆಯನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಡಿದ್ದಾರೆ. ಯಾಕಂದರೆ ನಾಳೆ ಒಂದು ದಿನ ಬೆಳಗ್ಗೆ 2 ಗಂಟೆಯವರೆಗೂ ಕೂಡ ಮೆಟ್ರೋ ಸಂಚಾರ ಇರೋದ್ರಿಂದಾಗಿ ಇಲ್ಲಿಗೆ ಬಂದು ಸೆಲೆಬ್ರೇಷನ್ ಮಾಡುವಂಥ ಜನರಿಗೆ ಹೆಚ್ಚೆಚ್ಚು ರೀತಿಯಲ್ಲಿ ಒಂದು ಅನಾಯಾಸವಾದಂಥ ಒಂದು ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಕಳೆದ ಬಾರಿಗಿಂತ ಈ ಬಾರಿಯ ಹೊಸ ವರ್ಷದ ಆಚರಣೆ, ಹೊಸ ವರ್ಷವನ್ನು ಆಮಂತ್ರಿಸಿಕೊಳ್ಳುವಂಥ ಆಚರಣೆ, ಆ ಒಂದು ಜೋಶ್ನಲ್ಲಿ ಬಂದು ಸೇರುವಂಥ ಸಾವಿರಾರು ಜನ ಇದ್ದಾರೆ. ಅವರಿಗೆ ಆ ಒಂದು ಜೋಶ್ ಕಡಿಮೆ ಆಗಬಾರ್ದು, ಆ ಒಂದು ಸೆಲೆಬ್ರೇಷನ್ ಕಮ್ಮಿ ಆಗಬಾರ್ದು, ಆ ಒಂದು ಸಂಭ್ರಮ ಕಮ್ಮಿ ಆಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆ ಒಂದು ಜೋಶ್ನಲ್ಲಿ ಮೈ ಮರಿಬಾರ್ದು. ಎಲ್ಲ ಒಂದು ಕಡೆ ಪೊಲೀಸ್ ವ್ಯವಸ್ಥೆ ಅನ್ನೋದು ಇದ್ದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಆ ಜನರಿಗೂ ಕೂಡ ಒಂದು ರೀತಿ ಆತಂಕ ಇರುತ್ತೆ, ಒಂದು ಹೆದರಿಕೆ ಇರುತ್ತೆ. ಪೊಲೀಸ್ನವ್ರು ಇದ್ದಾರಲ್ಲ, ನಾವು ನಮ್ಮ ಒಂದು ಸೀಮಿತ ಚೌಕಟ್ಟಿನಲ್ಲಿ ಎಲ್ಲ ಒಂದು ಕಡೆ ಸಂಭ್ರಮವನ್ನು ಆಚರಿಸ್ಕೊಳ್ಬೇಕು, ಆ ಒಂದು ಆ ಚೌಕಟ್ಟನ್ನು ಮೀರಿದ್ರೆ ಬೇರೆ ಬೇರೆ ರೀತಿಯಂಥ ಬೆಳವಣಿಗೆಗಳಾಗ್ಬೋದು ಅನ್ನೋವಂಥ ಒಂದು ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಜನರು ಕೂಡ ನಾಳೆ ಈ ಒಂದು ಸೆಲೆಬ್ರೇಷನಲ್ಲಿ ಪಾಲ್ಗೊಳ್ಳೋದಕ್ಕೆ ಬರುವಂಥ ಜನರಿಗೂ ಕೂಡ ಎಲ್ಲ ಒಂದು ಕಡೆ ಮೈಮರೆಯದ ರೀತಿಯಲ್ಲಿ ಸಂಭ್ರಮವನ್ನು ಆಚರಿಸ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಪ್ರವೇಶ ದ್ವಾರದಿಂದ ಅಂತೇಳಿದ್ರೆ ಈಗಾಗಲೇ ಸಂಚಾರ ವ್ಯವಸ್ಥೆ ಅಂತೇಳಿದ್ರೆ ಆ ಒಂದು ಸಂಭ್ರಮದ ಕ್ಷಣಗಳು ಹತ್ತಿರ ಆಗ್ತಿದ್ದಂಗೆ ಹೆಚ್ಚೆಚ್ಚು ಜನ ಇಲ್ಲಿ ಬರೋದ್ರಿಂದಾಗಿ ವಾಹನ ದಟ್ಟಣೆ ಕೂಡ ಜಾಸ್ತಿ ಆಗೋದ್ರಿಂದಾಗಿ ಆ ಟ್ರಾಫಿಕ್ ಡೈವರ್ಷನ್ನು ಮತ್ತು ಕೆಲವೊಂದು ರಸ್ತೆಗಳ ಸಂಚಾರವನ್ನು ಸ್ಥಗಿತಗೊಳಿಸುವಂಥ ಇದೆಲ್ಲವೂ ಕೂಡ ಈಗಾಗಲೇ ನಿರ್ಧರಿತ ಆಗಿದೆ. ನೋಡಿ, ಜನರು ಈ ಒಂದು ರಸ್ತೆಯಲ್ಲಿ ನಾವು ನೋಡಿದ್ರೆ ಬ್ರಿಗೇಡ್ ರಸ್ತೆಯನ್ನು ನಾವು ವಿಶೇಷವಾಗಿ ಪರಿಗಣಿಸೋದಕ್ಕೆ ಕಾರಣನೇ ಇದು. ಯಾಕಂತೇಳಿದ್ರೆ ಒಂದು ರೀತಿ ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ವಿದೇಶಿ ಸೊಗಡಿನ ಒಂದಷ್ಟು ಆ್ಯಂಬಿಯನ್ಸ್ಗಳು ಇಲ್ಲಿರುತ್ತೆ. ಯಾವುದೋ ಒಂದು ಐಷಾರಾಮಿ ನಗರದಲ್ಲಿ ನಾವಿದ್ದೇವೇನೋ, ಐಷಾರಾಮಿ ದೇಶದಲ್ಲಿದ್ದೇವೇನೋ ಅನ್ನೋಂಥ, ಯಾಕಂದರೆ ಬೇರೆ ಬೇರೆ ರೀತಿಯಂಥ ವೆರೈಟಿಯಾಗಿ ಕಾಣುವಂಥ ಜನರಿರ್ತಾರೆ, ವೆರೈಟಿ ಡ್ರೆಸ್ಗಳನ್ನು ನೋಡುವಂಥ ಒಂದು ಸನ್ನಿವೇಶ ಇರುತ್ತೆ. ಒಟ್ಟಿನಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನೋಡೋದಕ್ಕೆ, ಅದೇ ರೀತಿ ಬೇರೆ ಬೇರೆ ರೀತಿಯಂಥ ಡಿಫ್ರೆಂಟಾಗಿ ತಲೆವಾರಿಯಾದಂಥ ಒಂದಷ್ಟು ಸನ್ನಿವೇಶಗಳನ್ನು ನೋಡೋದಕ್ಕೆ ಪೂರಕವಾಗಿ ಯಾವುದಾದ್ರೂ ಒಂದು ದಿನದಲ್ಲಿ ಸಿಗುತ್ತೆ, ಯಾವುದಾದ್ರೂ ಒಂದು ರಸ್ತೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಡಿಸೆಂಬರ್ 31. ಅದ್ರ ಜೊತೆಗೆ ಈ ಒಂದು ಬ್ರಿಗೇಡ್ ರಸ್ತೆಯ ಸುತ್ತಮುತ್ತಲು ಬೆಂಗಳೂರಿನಿಂದ ನಾನಾ ಕಡೆಗಳಿಂದ ಬಂದು ಈ ಒಂದು ಸಂಭ್ರಮದಲ್ಲಿ ಜನ ಪಾಲ್ಗೊಳ್ಳೋದ್ರಿಂದಾಗಿ ಒಂದು ಹೊಸ ವರ್ಷದ ಸಂಭ್ರಮನೂ ಕೂಡ ಒಂದು ರೀತಿ ವೈಭವೋಪೇತವಾಗಿರಬೇಕು. ಅದ್ರ ಜೊತೆಗೆ ಆ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂಥ ಜನರು ಕೂಡ ಮೈ ಮೆರಿಬಾರ್ದು. ಹೊಸ ವರ್ಷವನ್ನು ಆಮಂತ್ರಿಸಿಕೊಳ್ಳೋ ಸಂದರ್ಭದಲ್ಲಿ ಈಗಾಗಲೇ ಒಂದಷ್ಟು ಸಣ್ಣ ಪುಟ್ಟ ಅಚಾತುರ್ಯಗಳು ನಡೆದಿರುವಂಥ ಕಾರಣದ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಪೊಲೀಸ್ ಸರ್ಪಗಾವಲಿನಲ್ಲೇ ಆ ಒಂದು ಸಂಭ್ರಮವನ್ನು ಆಚರಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ನಾಳೆ ಡಿಸೆಂಬರ್ 31 ಏನಿದೆ, ಆ ಒಂದು ರಾತ್ರಿ ಹೊಸ ವರ್ಷ ಅನ್ನುವಂಥ ಒಂದು ಹೊಸ ಅತಿಥಿಯನ್ನು ಆಮಂತ್ರಿಸಿಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಈ ಒಂದು ಬ್ರಿಗೇಡ್ ರಸ್ತೆಯಲ್ಲಿ ಮಾಡ್ಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ನವೀನ್ ಮಂಡ್ಯ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಬೆಂಗಳೂರಿನ ಸಿದ್ಧತೆಗಳಾದ್ರೆ ಇನ್ನು ಮಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಹೊಸ ರೂಲ್ಸ್ ಜಾರಿಗೆ ಬರ್ತಾ ಇದೆ. 12 ಗಂಟೆ 5 ನಿಮಿಷಕ್ಕೆ ವರ್ಷಾಚರಣೆಯ ಸಂಭ್ರಮ ಏನಿದೆ, ಸೆಲೆಬ್ರೇಷನ್ ಇದೆ, ಅದು ಕ್ಲೋಸ್ ಮಾಡಬೇಕು ಅಂತ ಪೊಲೀಸ್ ಕಮಿಷನರ್ ಈಗ ಆದೇಶವನ್ನು ಹೊರಡಿಸಿದ್ದಾರೆ. 12:15ಗೆಲ್ಲ ಜನ ಮನೆ ಸೇರ್ಕೊಂಡ್ಬಿಡ್ಬೇಕಂತೆ. ರಸ್ತೆಯಲ್ಲಿ 12:05 ಅಂದ್ರೆ 5 ನಿಮಿಷ ಅಷ್ಟೇ ನಿಮಗೆ ಸೆಲೆಬ್ರೇಷನ್ಗೆ ಕಾಲಾವಕಾಶ ಇರೋದು. ಒಂದ್ ವೇಳೆ ನಿಯಮ ತಪ್ಪಿದ್ರೆ ಮುಲಾಜಿಲ್ಲದೆ ಪೊಲೀಸ್ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಹೆಣ್ಮಕ್ಳನ್ನ ಚುಡಾಯಿಸಿದ್ರೆ ಹುಷಾರ್ ಅಂತ ಹರ್ಷ ಅವರು ಈಗ ಖಡಕ್ ಆಗಿ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಅಕ್ರಾಸ್ ದ ಸಿಟಿ 12:05 ಮಧ್ಯರಾತ್ರಿ 12 ಗಂಟೆ 5 ನಿಮಿಷಕ್ಕೆ ಮುಗಿಬೇಕು. ಅದಾದ ಮೇಲೆ 1/4 ಗಂಟೆ ನಾವು ಡಿಸ್ಪರ್ಸಲ್ಗೆ ಟೈಮ್ ಕೊಡ್ತೇವೆ. 12:05ಕ್ಕೆ ಎಲ್ಲ ಕಾರ್ಯಕ್ರಮಗಳು ಮುಗಿಬೇಕು. 15 ಮಿನಿಟ್ಸ್ ಡಿಸ್ಪರ್ಸಲ್ಗೆ ನಾವು ಟೈಮ್ ಕೊಡ್ತೇವೆ. ನೋಡಿ, ವರ್ಷಾಚರಣೆಯಲ್ಲಿ ಮಹಿಳೆಯರ ಸುರಕ್ಷತೆ ಅತಿ ಪ್ರಾಧಾನ್ಯವಾದ ವಿಚಾರ. ಯಾವುದೇ ಮಹಿಳಾ ಸುರಕ್ಷತೆಗೆ ಎಲ್ಲೇ ಭಂಗ ಬಂದರೆ ಪೊಲೀಸ್ ಇಲಾಖೆ ಮುದ್ದು ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮ ಮಾಡ್ತೀವಿ. ಹಾಗಾಗಿ
ಏನೋ ನೀವೇನಾದ್ರೂ ನಾಳೆ ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ಇವತ್ತೇ ಅದನ್ನ ಕ್ಯಾನ್ಸಲ್ ಮಾಡಬೇಡಿ, ಇಲ್ಲ ಅಂದ್ರೆ ಹೋದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬರ್ಬೇಕಾಗತ್ತೆ. ನಾಳೆ ಸಂಜೆ 4 ಗಂಟೆಯಿಂದ ಜನವರಿ 1ರ ಬೆಳಗ್ಗೆ 8 ಗಂಟೆ ತನಕ ನಿರ್ಬಂಧವನ್ನ ಹೇರಲಾಗಿದೆ. ಯಾಕಂದ್ರೆ ಪಾರ್ಟಿ ಹೆಸರಲ್ಲಿ ಮೋಜು ಮಸ್ತಿ ಮಾಡೋರೇ ಜಾಸ್ತಿ, ಅಲ್ಲದೆ ಕಂಠಪೂರ್ತಿ ಕುಡಿದು ವಾಹನ ಚಲಾಯಿಸೋದ್ರಿಂದ ಅಪಘಾತ ಪ್ರಕರಣಗಳು ಕೂಡ ಸಂಭವಿಸಲಿದೆ. ಇದರ ಜೊತೆಗೆ ನಂದಿಗಿರಿ ಧಾಮದ ಪರಿಸರ ಮತ್ತು ಪಾವಿತ್ರತೆಯೂ ಕೂಡ ಹಾಳಾಗುತ್ತೆ. ಹೀಗಾಗಿ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತಾನೆ ಜಿಲ್ಲಾಧಿಕಾರಿ ಆರ್ ಲತಾ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಫಸ್ಟ್ ಸಂಜೆ 4 ಗಂಟೆಯಿಂದ ಫಸ್ಟ್ ಬೆಳಿಗ್ಗೆ 8 ಗಂಟೆವರೆಗೆ ಯಾರಿಗೆ ಎಂಟ್ರಿ ಇಲ್ಲ. ಯಾರು 31st ಮಧ್ಯಾಹ್ನ ಹೋಗಿರ್ತಾರೆ ಅವರಿಗೆ ಕೂಡ 4 ಗಂಟೆಗೆ ಅವರು ಕೆಳಗೆ ಬರಬೇಕು. 4 ಗಂಟೆ ಆಗಿದ ಮೇಲೆ ನಾವು ಯಾರಿಗೆ ಅಲ್ಲಿ ಹಾಲ್ಟ್ ಮಾಡಲಿಕ್ಕೆ, ಪಾರ್ಟಿ ಮಾಡಲಿಕ್ಕೆ, ಯಾವ ಕಾರಣಕ್ಕೆ ಸೆಲೆಬ್ರೇಟ್ ಮಾಡಲಿಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಜನಗಳಿಗೆ ಮನವಿ ಏನಿದೆ ಅಂದರೆ 31st ಸೆಲೆಬ್ರೇಷನ್ ಮಾಡಬೇಕಾದ್ರೆ ದಯವಿಟ್ಟು ನಂದಿ ಹಿಲ್ ಕಡೆ ಬರಬೇಡಿ, ನಂದಿ ಹಿಲ್ಗೆ ಎಂಟ್ರಿ. ಏನೋ 2020 ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿರೋದು. 2019ಕ್ಕೆ ಗುಡ್ ಬೈ ಹೇಳಿ ನ್ಯೂ ಇಯರ್ ಬರಮಾಡ್ಕೊಳ್ಳೋದಕ್ಕೆ ಜನ ಕೂಡ ಕಾತರದಿಂದ ಈಗ ಕಾಯ್ತಾ ಇದ್ದಾರೆ. ಡಿಸೆಂಬರ್ 31ರ ಹೆಸರಲ್ಲಿ ನಾಳೆ ಎಲ್ಲಂದರಲ್ಲಿ ಎಣ್ಣೆ ಪಾರ್ಟಿ ನಡೆಯುತ್ತೆ. ಹೀಗಾಗಿ ಕಾವೇರಿ ನದಿ ದಂಡೆಯಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ಕಾವೇರಿ ನದಿ ದಂಡೆಯ ಪ್ರವಾಸಿ ತಾಣಗಳಲ್ಲಿ ಇದೀಗ ಸೆಕ್ಷನ್ 144 ಜಾರಿ ಮಾಡಲಾಗಿದ್ದು, ಮಳವಳ್ಳಿ ತಾಲೂಕಿನ ಮುತ್ತತ್ತಿ, ಶ್ರೀರಂಗಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ನಾಳೆ ಸಂಜೆಯಿಂದ ಜನವರಿ 1ನೇ ತಾರೀಕಿನ ತನಕ ಕಾವೇರಿ ತೀರದ ಪ್ರದೇಶಗಳಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಇನ್ನು ಹೊಸ ವರ್ಷಾಚರಣೆ ಶಾಂತಿಯುತವಾಗಿ ನಡೆಸೋದಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಸಕಲ ರೀತಿಯಲ್ಲೂ ಕೂಡ ಕ್ರಮವನ್ನ ಕೈಗೊಂಡಿದ್ದಾರೆ. ಕುಡಿದು ವಾಹನ ಚಾಲನೆ ಮಾಡಿದ್ರೆ, ಹೆಣ್ಣು ಮಕ್ಕಳೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ರೆ ಕ್ರಮ ಕೈಗೊಳ್ಳುವುದಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಆರ್ ದಿಲೀಪ್ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಡ್ರಂಕ್ ಅಂಡ್ ಡ್ರೈವಿಂಗ್ ಬಗ್ಗೆ ನಾವು ಭಾಳ ಕಟ್ಟುನಿಟ್ಟಿನ ಕ್ರಮ ತೆಕ್ಕೊಳ್ಳಿಕ್ಕೆ ಸಜ್ಜಾಗಿದ್ದೇವೆ. ಬ್ಯಾನ್ ಇಲ್ಲ, ಆದರೆ ಡ್ರಂಕ್ ಅಂಡ್ ಡ್ರೈವಿಂಗ್ ಭಾಳ ಸೀರಿಯಸ್ ಅಫೆನ್ಸ್. ಗೋವಾದಿಂದ ಬರುವಂಥ ಮಾರ್ಗ, ಭಾಳಷ್ಟು ಜನ ಪಾರ್ಟಿ ಮಾಡಿ ಗೋವಾದಿಂದ ಬರ್ತಾರೆ, ಲೇಟಾಗಿ ಅಲ್ಲಿ ಬಿಟ್ಟು ಅರ್ಲಿ ಮಾರ್ನಿಂಗ್ ಇಲ್ಲಿ ಬಂದು ಅಪಘಾತಗಳಾಗುತ್ತೆ. ವಿಶೇಷವಾಗಿ ಕುಡಿದು ಅಮಲಿನಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಹೆಣ್ಣುಮಕ್ಕಳ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡೋದು, ಅದಕ್ಕೂ ಸಹ ನಮ್ಮದು 0 ಟಾಲರೆನ್ಸ್ ಇದೆ. ಯಾವುದೇ ಕಾರಣಕ್ಕಾಗೂ ಅಂಥ ಘಟನೆಗಳಿಗೆ ಅವಕಾಶ ಇಲ್ಲ. ಅಂತ